ಇಂಥ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಜ್ಯೋತಿಷ್ಯದಲ್ಲಿ ಉತ್ತರ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದೆ. ಆಗಸ್ಟ್ 2024ರ ನಂತರ ಅವರಿಗೆ ಲಗ್ನವು ಮಕರ ರಾಶಿಗೆ ಬದಲಾಗುತ್ತೆ. ಆವಾಗ ಖಂಡಿತ ಒಳ್ಳೆ ಸುದ್ದಿ ಬರುತ್ತೆ. ಅವರ ಮನಸ್ಸಿಗೆ ತಕ್ಕಂಗೆ ಎಲ್ಲ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಿದೆ. 31ನೇ ಡಿಗ್ರಿಗೆ ಆ ಜನ್ಮ ಲಗ್ನವು ಮುಂದಿನ ರಾಶಿಗೆ ಚಲಿಸುತ್ತದೆ. ಇದು ಅಕ್ಷಯ ಲಗ್ನ ಪದ್ಧತಿಯ ಬಲ. ಎಂದರು ಮಹಾನುಭಾವಲು ಅಂದರಿಕಿ ವಂದನಮಲು. ನಮಸ್ಕಾರ, ನಾನು ನಿಮ್ಮ LP ಅಸ್ಟ್ರಾಲಜರ್ ನಂದಕುಮಾರ್. ಲಗ್ನ ಬದಲಾದರೆ ಲಗ್ನವಾಗುತ್ತದೆ. ಯಾವ ಲಗ್ನ ಬದಲಾದರೆ ಯಾವ ಲಗ್ನ? ಒಂದು ಲಗ್ನ ಅಂದರೆ ಮುಹೂರ್ತ ಅಥವಾ ಮದುವೆ, ಮತ್ತೊಂದು ನಮ್ಮ ಜಾತಕದಲ್ಲಿರುವ ಲಗ್ನ. ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ, ಎಷ್ಟೋ ಪೋಷಕರು ಅವರ ಮಕ್ಕಳಿಗೆ ಇನ್ನೂ ಮದುವೆ ಸೆಟ್ ಆಗಿಲ್ಲ, ನೋಡ್ತಾ ಇದ್ದೀವಿ, ಯಾವುದು ಕೈ ಕೂಡ ಬರ್ತಾ ಇಲ್ಲ, ಈ ಮದುವೆ ಕಾಲ ಅನ್ನೋದು ಯಾವಾಗ ಬರುತ್ತೆ ಅಂತ ಬಹಳ ಚಿಂತೆಯಲ್ಲಿರ್ತಾರೆ. ಇಂಥ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಜ್ಯೋತಿಷ್ಯದಲ್ಲಿ ಉತ್ತರ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದೆ. ಆದರೆ ನಮ್ಮ ಪಾರಂಪರ್ಯ ಜ್ಯೋತಿಷ್ಯದಲ್ಲಿ ಈ ಉತ್ತರವನ್ನು ಅಕ್ಯುರೇಟ್ ಆಗಿ ಈ ದಿವಸದಿಂದ ನಿಮ್ಮ ಈ ತೊಂದರೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಕ್ಕಾಗ್ತಾ ಇರಲಿಲ್ಲ. ಹೀಗಾಗಿಯೇ ಅಕ್ಷಯ ಲಗ್ನ ಪದ್ಧತಿ ರೂಪುಗೊಂಡಿತು. ಸಾಮಾನ್ಯವಾಗಿ ನಮ್ಮ ಪಾರಂಪರ್ಯ ಜ್ಯೋತಿಷ್ಯದಲ್ಲಿ ಜನನ ಲಗ್ನ ಅಥವಾ ಜನ್ಮ ಲಗ್ನದ ಮೇಲೆ ನಮ್ಮ ಭವಿಷ್ಯ ಹೇಗಿರುತ್ತೆ ಅಥವಾ ಮುಂದೆ ನಡೆಯುವ ಘಟನೆಗಳನ್ನು ಲೆಕ್ಕಾಚಾರ ಹಾಕಿ ಹೇಳ್ತಾರೆ. ನಮ್ಮ ಅಕ್ಷಯ ಲಗ್ನ ಪದ್ಧತಿ ವಿಧಾನದಲ್ಲಿ ನಾವು ಜನ್ಮ ಲಗ್ನವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ವಿಂಶೋದ್ಧಾರಿ ದಶಾ ಪ್ರಕಾರನೇ ಪ್ರತಿಯೊಂದು ರಾಶಿಗೂ 10 ವರ್ಷ ಅಂತ ವಿಂಗಡಿಸಿ 12 ರಾಶಿಗೂ ಒಟ್ಟು 120 ವರ್ಷವನ್ನು ನಾವು ಕೊಟ್ಟಿದ್ದೇವೆ. ಜನನ ಲಗ್ನದ ಸಮಯದಿಂದ ಅವರು ಯಾವ ಗಳಿಗೆಯಲ್ಲಿ ಹುಟ್ಟಿರ್ತಾರೆ ಆ ಗಳಿಗೆಯಿಂದ 30 ಡಿಗ್ರಿವರೆಗೂ ಕ್ಯಾಲ್ಕುಲೇಟ್ ಮಾಡಿ 31ನೇ ಡಿಗ್ರಿಗೆ ಆ ಜನ್ಮ ಲಗ್ನವು ಮುಂದಿನ ರಾಶಿಗೆ ಚಲಿಸುತ್ತದೆ. ಹೀಗಾಗಿ ನಾವು ಬೆಳೆದಂತೆ, ಅಂದರೆ ನಮಗೆ 10 ವರ್ಷ ಇದ್ದಾಗ ಒಂದು ಲಗ್ನ ಇರುತ್ತೆ, 20 ವರ್ಷ ಆದಾಗ ಇನ್ನೊಂದು ಲಗ್ನ ಹೋಗುತ್ತೆ, 30 ವರ್ಷಕ್ಕೆ ಲಗ್ನ ಮುಂದೆ ಹೋಗ್ತಾ ಇರುತ್ತೆ. ಹೀಗೆ ಪ್ರತಿಯೊಬ್ಬ ಮನುಷ್ಯನ ವಯಸ್ಸಿಗೆ ತಕ್ಕಂತೆ ಲಗ್ನವು ಯಾವ ರಾಶಿಯಲ್ಲಿದೆ ಆ ರಾಶಿಯಿಂದ ನಾವು ಮತ್ತೆಲ್ಲ ಭಾವಗಳನ್ನು ಲೆಕ್ಕಾಚಾರ ಮಾಡ್ತೀವಿ. ಹೀಗೆ ಲೆಕ್ಕ ಹಾಕೋದ್ರಿಂದ ಪ್ರಸ್ತುತ ನಮ್ಮ ವಯಸ್ಸೇನಿದೆ, ಈಗ ಲಗ್ನ ಯಾವ ರಾಶಿಯಲ್ಲಿದೆ, ಅದರಿಂದಾಗುವ ಫಲಗಳೇನು, ಕಷ್ಟಗಳೇನು, ಸುಖಗಳೇನು ಅಂತ ನಾವು ಈಸಿಯಾಗಿ ಲೆಕ್ಕ ಹಾಕೋಬೋದು. ಬನ್ನಿ, ಇಲ್ಲೊಂದು ಜಾತಕ ಇದೆ. ಇವರು ಆಗಸ್ಟ್ 2024ರಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಮೊದಲೇ ಹೇಳ್ದಂಗೆ ಇವ್ರಿಗೂ ಅದೇ ಮದುವೆ ವಿಚಾರ. ಆ ಸಮಯದಲ್ಲಿ ಅವರಿಗೆ ALP ಲಗ್ನ ಅಂದರೆ ನಡೆಯುವ ಲಗ್ನ, ಬೆಳೆಯುವ ಲಗ್ನ ಧನು ರಾಶಿಯಲ್ಲಿತ್ತು. ಧನು ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ 1ನೇ ಪಾದ ನಡೀತಾ ಇತ್ತು. ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿ ALP ಲಗ್ನದಿಂದ 8ನೇ ಮನೆಯಲ್ಲಿದ್ದರು. ಹಾಗೆಯೇ ಮದುವೆಗಾಗಿ ನೋಡುವ ನಾವು ಕಲತ್ರ ಸ್ಥಾನ ಅಥವಾ 7ನೇ ಭಾವ ಅಂತ ಏನು ಹೇಳ್ತೀವಿ, ಅದರ ನಕ್ಷತ್ರ ಪುನರ್ವಸು ನಕ್ಷತ್ರ ಅಧಿಪತಿ ಗುರು, ಅವರು ಕೂಡ 8ನೇ ಮನೆಯಲ್ಲೇ ಇದ್ದರು. ಸೊ ಹೀಗಾಗಿ ಜಾತಕದವರು ಪ್ಲಸ್ ಕಲತ್ರ ಸ್ಥಾನ ಎರಡೂ ನಕ್ಷತ್ರಗಳು, ಎರಡೂ ಅಧಿಪತಿಗಳು 8ನೇ ಮನೆಯಲ್ಲಿ ಇದ್ದರು. ALP ಲಗ್ನದಿಂದ 8ನೇ ಮನೆ. 6, 8, 10, 12 ಮನೆಗಳಲ್ಲಿದ್ದರೆ ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳ್ತೀವಿ. ಒಳ್ಳೆ ಕೆಲಸಗಳು ಅಥವಾ ಒಳ್ಳೆ ವಿಷಯಗಳು ನಡೆಯೋದು ಸ್ವಲ್ಪ ತಡೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ನಾನು ಅವ್ರಿಗೆ ಹೇಳಿದೆ, ಆಗಸ್ಟ್ 2024ರ ನಂತರ ಅವರಿಗೆ ಲಗ್ನವು ಮಕರ ರಾಶಿಗೆ ಬದಲಾಗುತ್ತೆ. ಆವಾಗ ಖಂಡಿತ ಒಳ್ಳೆ ಸುದ್ದಿ ಬರುತ್ತೆ. ಅವರ ಮನಸ್ಸಿಗೆ ತಕ್ಕಂಗೆ ಎಲ್ಲ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಿದೆ. ಏಕೆಂದರೆ ಮಕರ ರಾಶಿಗೆ ಚಲಿಸಿದಾಗ ಲಗ್ನವು ಉತ್ತರಾಷಾಢ ನಕ್ಷತ್ರ 2ನೇ ಪಾದ ಬರುತ್ತೆ. ಅದರ ಅಧಿಪತಿ ರವಿ 7ನೇ ಮನೆಯಲ್ಲಿರ್ತಾರೆ. 7ನೇ ಭಾವದ ಕಳಸರ ಸ್ಥಾನದ ಪುನರ್ವಸು ನಕ್ಷತ್ರದ ಅಧಿಪತಿ ಗುರು, ಅವರು ಕೂಡ 7ನೇ ಮನೆಯಲ್ಲಿರ್ತಾರೆ. ನೋಡಿ, ಆವಾಗ ಗುರು ಬಲ ಕೊಡ್ತು ಅಂತ ಅರ್ಥ. ಕಳೆದ ವಾರ ನನ್ನನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಮದುವೆ ಸೆಟ್ ಆಗಿದೆ, ಇನ್ನೊಂದು 2-3 ತಿಂಗಳಲ್ಲಿ ಮದುವೆ ಆಗುತ್ತೆ ಅಂತ ತಿಳಿಸಿದ್ರು. ನೋಡಿ ಎಷ್ಟು ಖುಷಿ ಆಗುತ್ತೆ ವಿಚಾರ ಕೇಳಿದಾಗ. ಸೊ ಇದರಿಂದ ನಮ್ಮ ಅಕ್ಷಯ ಲಗ್ನ ಪದ್ಧತಿ ಮುಖಾಂತರ ಅಕ್ಯುರೇಟ್ ಆಗಿ ನಾವು ವಿತ್ ಡೇಟ್ ಪ್ರಿಡಿಕ್ಟ್ ಮಾಡಿ ಹೇಳ್ಬೋದು, ಯಾವ ಗಳಿಗೆಯಲ್ಲಿ ಯಾವ ಸಮಯದಿಂದ ನಿಮ್ಮ ಲಗ್ನ ಚೇಂಜ್ ಆಗುತ್ತೆ, ಆ ಲಗ್ನ ಚೇಂಜ್ ಆಗೋದ್ರಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಇದು ಅಕ್ಷಯ ಲಗ್ನ ಪದ್ಧತಿಯ ಬಲ. ನಕ್ಷತ್ರ, ಲಗ್ನ, ಅದರ ಅಧಿಪತಿಗಳು ಎಲ್ಲಿ ನಿಮ್ಮ ಜಾತಕದಲ್ಲಿ ಪ್ಲೇಸ್ ಆಗಿದ್ದಾರೆ ಅಂತ ಕಂಡುಹಿಡಿದು
ಮುಂದಿನ ದಿನಗಳು ಹೇಗಿರ್ಬೋದು ಅಂತ ಲೆಕ್ಕ ಹಾಕೋಬೋದು. ಸಾಮಾನ್ಯವಾಗಿ ಜಾತಕವನ್ನು ಬರೀ ಮದುವೆಗೆ ಮಾತ್ರ ಮೀಸಲಿಡ್ತಾ ಇದ್ದಾರೆ. ಆದರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಷಯ ಅಥವಾ ನಿರ್ಧಾರ ತಗೋಬೇಕು ಮಾಡಬೇಕು ಅಂತಿದ್ರೆ ದಯವಿಟ್ಟು ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ. ಆ ಸಂದರ್ಭದಲ್ಲಿ ನೀವು ನೆನೆಸ್ಕೊಳ್ಳುವ ಕೆಲಸ ಆಗುತ್ತಾ ಇಲ್ವಾ ಅಥವಾ ಅದರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತಾ ಇಲ್ವಾ ಅಂತ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಿ. ಒಳ್ಳೆಯದಾಗಲಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ. ಈ ಸಂದರ್ಭದಲ್ಲಿ ಅಕ್ಷಲಗ್ನ ಪದ್ಧತಿ ಜ್ಯೋತಿಷ್ಯವನ್ನು ರೂಪಿಸಿದ ವಾಕ್ಯೋಗಿ ಶ್ರೀ ಪದುಡೈ ಮೂರ್ತಿ ಹಾಗೂ ನನ್ನ ಎಲ್ಲ ಗುರುಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.